ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸ್ವಾಮೀಸ್ ಕಿಚನ್. ನಾವು ಈ ಪುಕೆಟ್ ಪಟಾಯ ಬೀಚ್ ಮುಗಿದ ತಕ್ಷಣ ಅಲ್ಲೊಂದು ಬ್ಯೂಟಿಫುಲ್ ಆದ ಒಂದು ದೊಡ್ಡ ಒಂದು ಮಾಲ್ಗೆ ಹೋಗಿದ್ವಿ. ಆ ಮಾಲ್ ಥೈಲ್ಯಾಂಡ್ನಲ್ಲಿ ಹೇಗಿದೆ ಮತ್ತು ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಾಲ್ ಇನ್ ಪುಕೆಟ್. ಬನ್ನಿ ಈ ಮಾಲ್ ಹೇಗಿದೆ ಅಂತ ನೋಡೋಣ. ಈ ಮಾಲು ಟೂರಿಸ್ಟ್ಗೋಸ್ಕರ ಏನೂ ಮಾಡಿರಲಿಲ್ಲ, ಇದನ್ನು ಅವರ ಲೋಕಲ್ ಜನಗಳಿಗೋಸ್ಕರನೇ ಮಾಡಿದ್ದಾರೆ. ಇಲ್ಲಿ ಇವರು ಕೆಲವು ರಿಲ್ಯಾಕ್ಸಿಂಗ್ ಅವರ್ಸ್ಗಳನ್ನ ಸ್ಪೆಂಡ್ ಮಾಡೋದಕ್ಕೆ ಈ ಮಾಲ್ಗೆ ಬರ್ತಾರೆ. ಜನ ಸುಮಾರು ವಿಷಯಗಳನ್ನ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇಲ್ಲಿ ಸುಮಾರು ರೆಸ್ಟೋರೆಂಟ್ಸ್ಗಳಿದೆ, ಶಾಪಿಂಗ್ಸ್ ಮಾಡ್ಬೋದು, ಎಂಟರ್ಟೈನ್ಮೆಂಟ್ಸ್ಗಳಿದೆ, ಲೈಕ್ ಮ್ಯೂಸಿಕ್ ಮತ್ತು ಮೂವಿ ಥಿಯೇಟರ್ಸ್ಗಳು ಕೂಡ ಇದೆ. ಆ್ಯಂಡ್ ಇದನ್ನು ಅವರು ತುಂಬಾ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಾರೆ. ಹಾಗೆ ಕ್ಲೀನ್ ಆ್ಯಂಡ್ ಸ್ಪೇಸಿಯಸ್ ಆಗೂ ಇದೆ. ಇಲ್ಲಿ ಎಲ್ಲ ವಿಷಯನೂ ಸಿಗುತ್ತೆ. ಲೋಕಲ್ ಶಾಪ್ಗಳಿಂದ ಮತ್ತು ಲೋಕಲ್ ಮ್ಯಾನುಫ್ಯಾಕ್ಚರ್ಸ್ಗಳಿಂದ ಕೂಡ ಪ್ರಾಡಕ್ಟ್ಗಳು ಸಿಗುತ್ತೆ. ಹಾಗೆ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ಗಳು ಕೂಡ ಇಲ್ಲಿ ಸಿಗುತ್ತೆ. ಇಲ್ಲಿ ಎಂಟ್ರಿ ಆದ ತಕ್ಷಣ ಸುಮಾರು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳನ್ನ ನೋಡ್ಬೋದು. KFC, ಮೆಕ್ಡೊನಾಲ್ಡ್ಸ್, ಈ ರೀತಿ ಸುಮಾರು ಇಂಟರ್ನ್ಯಾಷನಲ್ ಫುಡ್ ಚೈನ್ ರೆಸ್ಟೋರೆಂಟ್ಸ್ಗಳಿತ್ತು. ಈ ಜಾಂಗ್ ಶಿಲಿಯಾನ್ ಅನ್ನೋ ಹೆಸರನ್ನ ಎಂಟೈರ್ ಪುಕೆಟ್ಗೆ ಅವರು ಸುಮಾರು ವರ್ಷಗಳ ಹಿಂದೆ, ನೂರಾರು ವರ್ಷಗಳ ಹಿಂದೆ ಹಾಗೆ ಕರಿತಿದ್ರಂತೆ. ಅದು ಇಂಟರ್ನ್ಯಾಷನಲ್ ಟ್ರೇಡ್ ನಡೀತಾ ಇತ್ತು ಮತ್ತು ಇಲ್ಲಿನ ವೆಲ್ತ್ ಮತ್ತು ನ್ಯಾಚುರಲ್ ಬ್ಯೂಟಿಗೋಸ್ಕರ ಅದನ್ನು ಜಾಂಗ್ ಶಿಲಿಯಾನ್ ಅಂತ ಹೇಳಿ ಈಗ ಈ ಮಾಲ್ಗೆ ಇದೇ ಹೆಸರಿಟ್ಟಿದ್ದಾರೆ. ಈ ಮಾಲ್ನ ಅವರು 2007ನಲ್ಲಿ ಓಪನ್ ಮಾಡಿದ್ದಾರೆ. ಇಲ್ಲಿ ಅರೌಂಡ್ 300 ಶಾಪ್ಸ್ ಇದೆ. ಅಲ್ಲಿ ಒಳಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ನ್ಯಾಚುರಲ್ ವಿಷಯಗಳು, ಸುಮಾರು ವಿಷಯಗಳಿತ್ತು. ಲೈಕ್ ಲೈವ್ ಪ್ಲಾನ್ಸ್ಗಳಿತ್ತು. ಅಲ್ಲಿನ ಒಂದು ಸಣ್ಣ ಜಾಗದ ಹೆಸರು ಕೂಡ ದಿ ಜಂಗಲ್. ಇಲ್ಲಿಂದ ನಾವು ನೋಡಿದ್ರೆ ಮೇಲಿಂದ ಫಾಲ್ ಸೀಲಿಂಗಿಂದ ಕೂಡ ಮರಗಳಿದೆ, ಲೈಕ್ ಗಿಡಗಳಿದೆ. ಇದೊಂಥರ ಒಳಗೆ ಹೋಗ್ತಾ ಹೋಗ್ತಾ ಒಂದು ಜಂಗಲ್ ಫೀಲೇ ಕೊಟ್ಬಿಡ್ತು. ನಾವು ಬೆಂಗಳೂರು ಏರ್ಪೋರ್ಟ್ನ ನಾವು ಅಷ್ಟೊಂದು ಇದಾಗಿ ಹೇಳ್ತಿದ್ವಿ, ಇಲ್ಲಿ ಒಂದು ಮಾಲ್ನ ಕೂಡ ಇವರು ಎಷ್ಟು ಗ್ರೀನರಿಯಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲೊಂದು ಆ್ಯಪಲ್ ಸ್ಟೋರ್ಗೆ ಹೋಗಿದ್ವಿ. ಆ್ಯಪಲ್ ಸ್ಟೋರಲ್ಲಿ ಹೋಗಿ ನಾವು ಅಲ್ಲಿ ಇದ್ದಂಥ ಆ್ಯಪಲ್ ಪ್ರೋನ ಟ್ರೈ ಮಾಡಿದ್ವಿ. ಅಲ್ಲಿ ನೋಡಿದಾಗ ಅದು ಮತ್ತು ಇಂಡಿಯನ್ ಕರೆನ್ಸಿ ಆಲ್ಮೋಸ್ಟ್ ಸಿಮಿಲರ್ ಆಗಿ ಇತ್ತು. ಸುಮಾರು ಜನ ಹೇಳ್ತಾರೆ ನಮ್ಮ ದೇಶದ ಬಿಟ್ಟು ಬೇರೆ ದೇಶದಲ್ಲಿ ಹೋದರೆ ಪ್ರೈಸ್ ಕಡಿಮೆ ಅಂಥೇಳಿ, ಬಟ್ ಇಲ್ಲಿ ಸಿಮಿಲರ್ ಆಗಿತ್ತು. ಬಟ್ ಇನ್ನೊಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ನೀವು ಯಾವಾಗಾದರೂ ಇಂಟರ್ನ್ಯಾಷನಲ್ ಹೋಗಿ ನೀವು ಅಲ್ಲಿಂದ ಏನಾದ್ರು ಪರ್ಚೇಸ್ ಮಾಡ್ಕೊಂಡು ಇಂಡಿಯಾಗೆ ಬರ್ತೀನಿ ಅಂತಂದರೆ 50,000ಕ್ಕಿಂತ ಹೆಚ್ಚಿನ ಏನಾದರೂ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ನೀವು ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು. ಆಲ್ಮೋಸ್ಟ್ 35% ಟ್ಯಾಕ್ಸ್ ಕಟ್ಟಬೇಕು. ಅದಕ್ಕೆ ನೀವು ಇಂಡಿಯಾದಲ್ಲೇ ತೊಗೋಬೋದು. ನಾವು ಸುಮಾರು ಜನ ಹೇಳ್ತಾರೆ ಇಲ್ಲಿಂದ ಚೈನಾಗೆ ಹೋದರೆ ಒಂದು 50,000 ಉಳಿಯುತ್ತೆ, 60,000 ಉಳಿಯುತ್ತೆ ಅಂಥೇಳಿ. ಕೊನೆಗೆ ಅಲ್ಲಿಂದ ತೊಗೊಂಡು ನಾನು ಮೊದಲೇ ಈ ಸ್ಲಾಟ್ನ ಜಂಗಲ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಇದೇ ಥರ ಈ ಎಂಟೈರ್ ಮಾಲ್ನ ಅವರು 4 ಭಾಗವಾಗಿ ಸೆಗ್ರೇಟ್ ಮಾಡಿದ್ದಾರೆ. ಒಂದನ್ನು ದಿ ಬೇ, ದಿ ಗಾರ್ಡನ್ ಆ್ಯಂಡ್ ದಿ ಬೊಟಾನಿಕಾ ಅಂಥೇಳಿ 4 ಭಾಗವಾಗಿ ಈ ಮಾಲ್ನ ಅವರು ಡಿವೈಡ್ ಮಾಡಿದ್ದಾರೆ. ಈ ಜಂಗಲ್ನಲ್ಲಿ ನೀವು ಆಲ್ಮೋಸ್ಟ್ ಲೈಕ್ ತುಂಬಾ ನೇಚರ್ಗೆ ಸಂಬಂಧಪಟ್ಟಂಥ ವಿಷಯಗಳು, ಹಾಗೆ ಇಲ್ಲಿ ಸುಮಾರು ಫ್ಯಾಷನ್ ಬಟ್ಟೆಗಳು ಸಿಗುತ್ತೆ. ಅದೇ ಮೊದಲೇ ಹೇಳಿದಾಗೆ ಲೋಕಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಟ್ಟೆಗಳು. ಆಮೇಲೆ ಲೈಫ್ ಸ್ಟೈಲ್ ಫ್ಯಾಷನ್ ಸ್ಟ್ರೀಟ್ ಅಂಥೇಳಿ ಇದರಲ್ಲೇ ಒಂದು ಫುಲ್ ಸ್ಟ್ರೀಟ್ನ ಅವರು ಮಾಡಿದ್ದಾರೆ. ಅಲ್ಲಿ ಲೈಕ್ ನೀವು ನೋಡಿದ ಹಾಗೆ ಸುಮಾರು ಫ್ಯಾಷನ್ ತಕ್ಕಂಥ ವಿಷಯಗಳು ಸಿಗುತ್ತೆ. ಇಲ್ಲಿ ಒಂದೊಂದು ಫ್ಲೋರೇ ನಿಮಗೆ ಬ್ಯೂಟಿ ವಿಷಯಗಳು ಸಿಗುತ್ತೆ. ಲೈಕ್ ಮೇಕಪ್ ಕಿಟ್ಗಳಿರ್ಬೋದು, ಲಿಪ್ಸ್ಟಿಕ್ಗಳಿರ್ಬೋದು, ಈ ಐಬ್ರೋಸು, ಹೇರ್ ಸ್ಪ್ರೇ ಇಂಥ ಸುಮಾರು ವಿಷಯಗಳು ಎಂಟೈರ್ ಒಂದು ಫ್ಲೋರ್ನಲ್ಲಿ ಸಿಕ್ಬಿಡುತ್ತವೆ. ಅದಾದಮೇಲೆ ಇಲ್ಲಿ ಒಂದು ಫುಡ್ ಸ್ಟ್ರೀಟ್ ಕೂಡ ಇದೆ. ಇಲ್ಲಿ ಅದನ್ನು ಅವರು ಫುಡ್ ಬಜಾರ್ ಅಂತ ಕರೀತಾರೆ. ಆಮೇಲೆ ಸುಮಾರು ಗ್ರ್ಯಾಬ್ ಆ್ಯಂಡ್ ರನ್ ಕೌಂಟರ್ಸ್ಗಳು ಕೂಡ ಇದೆ, ಲೈಕ್ ಗ್ರ್ಯಾಬ್ ಆ್ಯಂಡ್ ಗೋ. ಸುಮಾರು ವೆರೈಟಿಗಳಾದ ಟಾಯ್ಸ್ಗಳು ಮತ್ತು ಗಾಗಲ್ಸ್ಗಳು ಮತ್ತು ಇನ್ನೂ ಸುಮಾರು ಬಟ್ಟೆಗಳ ಶಾಪ್ಗಳನ್ನ ನಾವು ಇಲ್ಲಿ ನೋಡಿದ್ವಿ. ಅದಾದಮೇಲೆ ಇಲ್ಲಿಂದ ನಾವು ಒಂದು ಎಕ್ಸ್ಕಲೇಟ್ರಲ್ಲಿ ಕೆಳಗೆ ಹೋದ್ವಿ. ಇಟ್ಸ್ ಬೇಸಿಕ್ಲಿ ನಮ್ಮ ಬೇಸ್ಮೆಂಟ್ಗೆ ಹೋದ್ವಿ. ಅಲ್ಲಿ ಥಾಯ್ ರ್ಯಾಪ್, ಫುಡ್ ಬಜಾರ್, ಬ್ಯಾಂಕ್ ಝೋನ್ ಮತ್ತು ಸ್ಟ್ರೀಟ್ ಫ್ಯಾಷನ್ ಅಂಥೇಳಿ 4 ವೆರೈಟಿಯಾಗಿ 4 ಪಾರ್ಟಿಷನ್ ಆಗಿ ಈ ಜಾಗನ ಅವರು ಡಿಸೈನ್ ಮಾಡಿದ್ದಾರೆ. ಇದರಲ್ಲಿ ಸ್ಟ್ರೀಟ್ ಫ್ಯಾಷನ್ ಅಂತಂತಂದರೆ ಈ ಸ್ಟ್ರೀಟ್ಗಳಲ್ಲಿ ಸಿಗೋವಂಥ ಬಟ್ಟೆಗಳ ಒಂದು ಇದನ್ನು ಅಲ್ಲಿಟ್ಟಿದ್ದಾರೆ. ಅದಾದಮೇಲೆ ಫುಡ್ ಬಜಾರ್, ನಾನು ಮೊದಲೇ ಹೇಳಿದಾಗೆ ಫುಡ್ ಬಜಾರ್ ಕೂಡ ಇಲ್ಲೇ ಇದೆ. ಸುಮಾರು ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ಗಳನ್ನ ಅವರು ಡಿಸೈನ್ ಮಾಡಿದ್ದಾರೆ. ಹಾಗೆ
ನಾವು ಈ ಸ್ಟ್ರೀಟಲ್ಲಿ ಹೋಗಿ ನಾವು ಫುಡ್ ಟೇಸ್ಟ್ ಮಾಡ್ತೀವಲ್ಲ, ಅದೇ ರೀತಿ ಸುಮಾರು ವಿಷಯಗಳನ್ನ ಇಲ್ಲಿ ಸ್ಟ್ರೀಟ್ ಫುಡ್ ಸ್ಟೈಲಲ್ಲಿ ಮಾಡಿದ್ದಾರೆ. ನನ್ನ ಪ್ರಿವಿಯಸ್ ವೀಡಿಯೋಗಳಲ್ಲಿ ನಾನು ಒಂದು ಚೆಲ್ವಾ ಮಾರ್ಕೆಟ್ ಬಗ್ಗೆ ಹೇಳ್ತಾ ಇದ್ದೆ. ಚೆಲ್ವಾ ಮಾರ್ಕೆಟ್ಗೆ ಹೋಗಿ ನಾನು ಅಲ್ಲಿ ಹೆಂಗಿತ್ತು ಅಂತೇಳಿ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಅದೇ ರೀತಿ ಈ ಮಾಲ್ನ ಒಂದು ಪರ್ಟಿಕ್ಯುಲರ್ ಸೆಷನ್ ಬಂದು ಈ ಸ್ಟ್ರೀಟ್ ಫುಡ್ಗೆ ಅಂತ ಡೆಡಿಕೇಟ್ ಮಾಡಿದ್ದಾರೆ. ಹಾಗೆ ಬ್ಯಾಂಕ್ ಝೋನ್ ಅಂತ ಹೇಳಿದ್ನಲ್ಲ, ಅಲ್ಲಿ ನಿಮಗೆ ಎಲ್ಲ ಬ್ಯಾಂಕು, ಸ್ಪೆಷಲಿ ಥಾಯ್ಲೆಂಡಲ್ಲಿರುವಂಥ ಸ್ಪೆಷಲ್ ಬ್ಯಾಂಕ್ಸ್ಗಳ ಒಂದು ಟ್ರಾನ್ಸಾಕ್ಷನ್ಗಳಲ್ಲಾಗುತ್ತೆ. ಹಾಗೆ ತಾಯ್ ರ್ಯಾಪಿ ಅಂದ್ಬಿಟ್ಟು ಒಂದು ಸೆಕ್ಷನ್ ಇದೆ, ಅದರಲ್ಲಿ ಮಸಾಜ್, ಸ್ಪಾ ಮತ್ತು ಸಲೂನ್ಗಳಿದೆ. ಹೀಗೆ ಈ ಎಂಟೈರ್ ಮಾಲಲ್ಲಿ 3 ಫ್ಲೋರ್ ಇದೆ, ಲೈಕ್ 3 ದೊಡ್ಡ ಫ್ಲೋರ್ಸ್ಗಳು. ಆದರೆ ನಾವು ಕವರ್ ಮಾಡಿದ್ದು ಬರೀ 2 ಮಾತ್ರ. ಫಸ್ಟು ಗ್ರೌಂಡ್ ಫ್ಲೋರಲ್ಲಿ ಸುತ್ತಾಡಿದ್ವಿ, ಆಮೇಲೆ ಬೇಸ್ಮೆಂಟಲ್ಲಿ ಬಂದ್ವಿ. ಇಷ್ಟಕ್ಕೆ ನಾವು ಟಯರ್ಡ್ ಆಗಿಬಿಟ್ವಿ. ಅದಾದಮೇಲೆ ನಾವೆಲ್ಲೂ ಹೋಗೋಕ್ಕಾಗಲಿಲ್ಲ. ಇಲ್ಲಿ ಈ 2 ಫ್ಲೋರ್ಗಳಲ್ಲೇ ಇಷ್ಟೊಂದು ವಿಷಯಗಳಿದೆ. ಇದಾದಮೇಲೆ ಇಲ್ಲಿ ಒಂದು ದಿ ಗಾರ್ಡನ್ ಅಂತೇಳಿ ಒಂದು ಸೆಕ್ಷನ್ ಇದೆ, ಒಂದು ದಿ ಬೇ ಅಂತೇಳಿ ಒಂದು ಸೆಕ್ಷನ್ ಇದೆ. ಅಲ್ಲಿ ಬೇಸಿಕ್ಲಿ ಈ ಸಿ ಸೆಕ್ಷನ್ಗಳ ಥರ ಅಲ್ಲಿ ನೀವು ಸುಮಾರು ವಿಷಯಗಳನ್ನ ಮಾಡ್ಬೋದು. ಅಲ್ಲಿ ಗೇಮ್ಸ್ಗಳಿದೆ, ಗೇಮ್ಸ್ಗಳು ಆಡ್ಬೋದು, ಇಂಡೋರ್ ಆ್ಯಂಡ್ ಔಟ್ಡೋರ್ ಗೇಮ್ಸ್ಗಳಿದೆ. ಅಲ್ಲಿ ದಿ ಗಾರ್ಡನ್ ಅಂತ ಒಂದು ಸ್ಪೇಸ್ ಇದೆ. ಅದಾದಮೇಲೆ ದಿ ಬುಕೆಟ್, ದಿ ಬೊಟಾನಿಕಾ ಅಂದ್ಬಿಟ್ಟು ಒಂದು ಸೆಕ್ಷನ್ ಇದೆ. ಈ ರೀತಿ ಸುಮಾರು ಸೆಕ್ಷನ್ಗಳನ್ನ ಒಳಗೊಂಡಿರುವಂಥ ಜಾಗ. ನಮ್ಮ ಆಲ್ಮೋಸ್ಟ್ 1 hour ನಾವಿಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ನಾನು ಆಲ್ರೆಡಿ ಪಟಾಯ ಸ್ಟ್ರೀಟಿಂದ ನಾನು ಅಲ್ಲೂ ಕೂಡ ಸುಮಾರು 2 ಸಲ ನಡೆದು, ಜೊತೆಗೆ ಈ ಮಾಲ್ನೆಲ್ಲ ಸುತ್ತ ನೋಡೋಷ್ಟರಲ್ಲಿ ನನಗಂತೂ ಟಯರ್ಡ್ ಆಗೋಯಿತು. ನೀವೇನಾದರೂ ಬುಕೆಟಿಗೆ ಬಂದರೆ, ನಿಮ್ಗೇನಾದ್ರು ಟೈಮ್ ಇದ್ದರೆ ನೀವು ಈ ಜಾಗನ ವಿಸಿಟ್ ಮಾಡಿ. ಹೇಗಿತ್ತು ಅಂತ ನನಗೆ ತಿಳಿಸಿ. ಬಾಯ್, ಟೇಕ್ ಕೇರ್, ಸಿ ಇನ್ ಅವರ್ ನೆಕ್ಸ್ಟ್ ವಿಡಿಯೋ.